ಇಸ್ರೇಲ್ ಇರಾನ್ ಸಂಘರ್ಷ, ಕ್ಷಿಪಣಿ ದಾಳಿ, ಖಮೇನಿ ಹತ್ಯೆ, ಮೂರನೇ ಮಹಾಯುದ್ಧಕ್ಕೆ ಮುಂದೂಡಿನ. ಇದು ಖಮೇನಿ ಖಲಾಸ್ ಸ್ಟೋರಿ. ಇರಾನ್ ಮೇಲಿನ ದಾಳಿಯ ವಿಡಿಯೋ ರಿಲೀಸ್ ಆಗಿದೆ. ವಿಡಿಯೋ ರಿಲೀಸ್ ಮಾಡಿದೆ ಇಸ್ರೇಲ್. ಖಮೇನಿಯ ಮನೆ ಉಡಿಸಾಗುವಂತಹ ದೈತ್ಯ ದೃಶ್ಯ ಇದು. ಭಯಾನಕ ದೃಶ್ಯದ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ ಹೇಳಿತ್ತು, ನಾವು ಕಣ್ಣಾರೆ ನೋಡಿದ್ದೇವೆ ಖಮೇನಿ ಸಾವನ್ನಪ್ಪಿರುವುದು ಖಚಿತ ಅಂತ ಹೇಳಿ. ನಮ್ಮ ಬಳಿ ವಿಡಿಯೋ ಇದೆ, ಫೋಟೋ ಇದೆ ಅಂತ ಹೇಳಿತ್ತು. ಆ ಒಂದು ಫೋಟೋ ವಿಡಿಯೋವನ್ನ ರಿಲೀಸ್ ಮಾಡಿದೆ ಇಸ್ರೇಲ್. ಖಮೇನಿ ಮನೆ ಯಾವ ರೀತಿಯಾಗಿ ಉಡಿಸಾಯಿತು ಅನ್ನುವಂತಹ ವಿಡಿಯೋ ಇದು. ಭಯಾನಕ ದೃಶ್ಯದ ವಿಡಿಯೋವನ್ನ ಇಸ್ರೇಲ್ ರಿಲೀಸ್ ಮಾಡಿದೆ. ಆ ವಿಡಿಯೋ ಬೆಚ್ಚಿ ಬೀಳಿಸುವಂತಿದೆ ಈ ದಾಳಿಯ ದೃಶ್ಯ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಯಾವ ರೀತಿಯಾಗಿ ದಾಳಿಯನ್ನ ನಡೆಸಿತು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ ಸರ್ವಾಧಿಕಾರಿ ಯಾವ ರೀತಿಯಾಗಿ ಹತ್ಯೆ ಮಾಡಲಾಯಿತು ಅನ್ನುವಂತಹ ಭಯಾನಕ ವಿಡಿಯೋ ಇದು. ಪವರ್ಫುಲ್ ಕ್ಷಿಪಣಿಯನ್ನು ಬಳಸಿ ಉಡೀಸ್ ಮಾಡಿರುವಂಥದ್ದು. ಬೈತ್ ರಹಬರಿಯಲ್ಲಿರುವಂತಹ ಮನೆ ಅದು. ಟೆಹರಾನ್ನ ಮಧ್ಯಭಾಗದಲ್ಲಿರುವಂತಹ ಮನೆ ಇದು. ಟೆಹರಾನ್ನಲ್ಲಿ ಅತ್ಯಂತ ಭದ್ರತೆಯಿಂದ ಕೂಡಿರುವಂತಹ ಬೈತ್ ರಹಬಾರಿ ಉಡೀಸ್ ಆಗಿದೆ. ಬಂಕರ್ ಬ್ಲಾಸ್ಟರ್ ಕ್ಷಿಪಣಿಯನ್ನ ಬಳಸಿ, ಅತ್ಯಾಧುನಿಕ ಕ್ಷಿಪಣಿ ಇದು. ಮನೆಯ ಒಳಗಡೆ ಬಂಕರ್ನಲ್ಲಿ ಅಡಗಿದ್ರೂ ಕೂಡ ಆ ಮನೆಯನ್ನ ಸೀಳಿ, ಬಂಕರನ್ನ ಮೊದಲ ಸೀಳಿ ನಂತರ ಉಡೀಸ್ ಮಾಡುವಂತಹ ಹೈಟೆಕ್ ಕ್ಷಿಪಣಿಯನ್ನ ಬಳಸಿ ಉಡೀಸ್ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀತಿ, ಸಂಕಷ್ಟದಲ್ಲಿ ಕನ್ನಡಿಗರು. ದುಬೈನಲ್ಲಿ ಸಿಲುಕಿರುವಂತಹ ಕನ್ನಡಿಗರೊಂದಿಗೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ಸಿಎಂ ವಿಡಿಯೋ ಕರೆಯನ್ನ ಮಾಡಿ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ದುಬೈನಲ್ಲಿ ಸಿಲುಕಿರುವಂತಹ ಕನ್ನಡಿಗರಿಗೆ ಸಿಎಂ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಅವರ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಸದ್ಯಕ್ಕೆ ಯಾವ ರೀತಿ ಇದೆ ಅಲ್ಲಿ ದುಬೈನಲ್ಲಿ ಪರಿಸ್ಥಿತಿ, ಆತಂಕಕ್ಕೆ ಒಳಗಾಗಬಾರದು, ಅವರನ್ನ ಸುರಕ್ಷಿತವಾಗಿ ಕರೆಸಿಕೊಳ್ಳುವಂತಹ, ಸುರಕ್ಷಿತವಾಗಿ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡುವಂತಹ ಭರವಸೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ದುಬೈನಲ್ಲಿರುವಂತಹ ಕನ್ನಡಿಗರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಮಾಜಿ ಸಚಿವ ಬಿ ನಾಗೇಂದ್ರ ಸೇರಿದಂತೆ ಹಲವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ತೀವಿ ನಿನ್ನ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಈ ಒಂದು ಭರವಸೆಯೇ ಅಲ್ಲಿ ಇರುವಂತಹ ದುಬೈನಲ್ಲಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ನೆಲೆಸಿರುವಂತಹ ಭಾರತೀಯರಿಗೆ, ಕನ್ನಡಿಗರಿಗೆ ಈ ಒಂದು ಧೈರ್ಯದ ಭರವಸೆ ಬೇಕಿದೆ. ಈಗ ಆ ಒಂದು ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ನಮಸ್ತೆ ಪ್ರತಾಪ್. ಒಂದು ಸಿಎಂ ಸಾಹೇಬ್ ಸಾಹೇಬ್ರು ಬಂದು ನೋಡಮ್ಮ. ಧನ್ಯವಾದಗಳು ಸರ್. ನಮಸ್ಕಾರ. ಬಂದ್ರ ಅಣ್ಣ ಹೋಟೆಲ್ ಅಲ್ಲಿ ಇದ್ದಾರಣ್ಣ, ಎಲ್ಲರೂ ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಅಣ್ಣ ಆಮೇಲೆ ನಮ್ ನಜೀಬ್ ಅಂತ ಹೇಳಿ ಅಣ್ಣ. ಅದೇ ಅಣ್ಣ, ನಜೀಬ್ ಅಂತೇಳಿ ಬೆಂಗಳೂರವ್ರಣ್ಣ, ಬೆಂಗಳೂರವ್ರಣ್ಣ ನಜೀಬ್ ಅಂತೇಳಿ ಲೋಕಲ್ ಅವರಣ್ಣ ಅಲ್ಲಿ. ಅಣ್ಣ ನಜೀಬ್ ಅಂತ ನನ್ನ ಪ್ರಕಾರ ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರಿ ಇದೆಯಲ್ಲ, ಒಂದ್ ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪು, ಇನ್ನೊಂದು ಕಡೆ ಯುದ್ಧ ಮಾಡಿಸ್ತಾರೆ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು, ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಪ್ರಕಾರ ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರಿ ಇದೆಯಲ್ಲ, ಒಂದು ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪು, ಇನ್ನೊಂದು ಕಡೆ ಯುದ್ಧ ಮಾಡಿಸ್ತಾರೆ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ದುಬೈನಲ್ಲಿ
ಬಂದಾಗಿದೆ ಏರ್ಪೋರ್ಟು. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನನ್ನ ಪ್ರಕಾರ ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರ ಇದೆಯಲ್ಲ, ಒಂದು ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪು, ಇನ್ನೊಂದು ಕಡೆ ಯುದ್ಧ ಮಾಡಿಸ್ತಾರೆ. ಖಮೇನಿ ಹತ್ಯೆ ನೋಡಿ, ಮಧ್ಯಪ್ರಾಚ್ಯದಲ್ಲಿ ಸಿಲುಕಿರುವಂತಹ ಕನ್ನಡಿಗರಿಗೆ ಮುಖ್ಯಮಂತ್ರಿಗಳು ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಶಾಂತಿ ಮಂತ್ರವನ್ನ ಜಪಿಸುವಂತಹ ಟ್ರಂಪ್ ಶಾಂತಿ ಪ್ರಶಸ್ತಿಯನ್ನ ಏನು ನನಗೆ ಬೇಕು ಸಿಗಬೇಕು ಅಂತ ಹೇಳ್ತಾರೆ. ಅಂತಹ ಟ್ರಂಪ್ ಈ ರೀತಿಯಾಗಿ ಇರಾನ್ ಮೇಲೆ